ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾಸ್ ಗ್ಯಾಲರಿ. ಇವತ್ತು ಸಂಡೇ ಸ್ಪೆಷಲ್ ಏನಪ್ಪ ಅಂದ್ರೆ ಶಾಪಿಂಗಿಗೆ ಹೊಂಟಿದ್ವಿ ರೀ. ಹಂಗೆ ಸೂರತ್ ಸಿಟಿ ಹೆಂಗಿರ್ತೈತಿ, ಅದ್ರೊಳಗೂ ಸಂಕ್ರಾಂತಿ ಟೈಮ್ ಒಳಗಡೆ ಸೂರತ್ ಸಿಟಿ ಹೆಂಗಿರ್ತೈತಿ ಅನ್ನೋದು ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಅದಕ್ಕೆ ಈ ಲಾಗ್ ಮಾಡಿ ಹಾಕೀನಿ. ಬರ್ರಿ, ಫಸ್ಟ್ ನಾವು ಮನೆಯಿಂದ ಡಿಮಾರ್ಟಿಗೆ ಹೋದ್ವಿ ರೀ. ಸ್ವಲ್ಪ ಮಂತ್ಲಿ ರೇಷನ್ ಆದಿದ್ದು ಸಂತಿ ಇತ್ತಂತ ಹೇಳಿ ಡಿಮಾರ್ಟ್ ಒಳಗಡೆ ಆ ಶಾಪಿಂಗ್ ಮುಗಿಸಿ ಅಲ್ಲಿಂದ ಈ ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಹೋಗಬೇಕಿತ್ತು. ಆ ಏರಿಯಾಕ್ಕೆ ಹೊಂಟೀವ್ರಿ ಈಗ. ನೋಡ್ರಿ ಸೂರತ್ ಸಿಟಿ ಹೆಂಗೈತೆ ಅಂತ ಹೇಳಿ. ಬರೀ ಅಪಾರ್ಟ್ಮೆಂಟ್ಗಳೇ ತುಂಬಿರ್ತಾವ. ಎಲ್ಲಿ ನೋಡ್ದಲ್ಲಿ ರೈಟ್ ನೋಡ್ರಿ, ಲೆಫ್ಟ್ ನೋಡ್ರಿ, ಬರೀ ಅಪಾರ್ಟ್ಮೆಂಟೇ ಕಾಣಿಸ್ತಾವ ನಿಮ್ಗೆ. ಅದ್ರಾಗೂ ನಾವು ಮಧ್ಯಾಹ್ನ ಟೈಮ್ ಒಳಗಡೆ ಹೊಂಟಿದ್ವಿ ಅಂತ ಹೇಳಿ ನಮಗೆ ಟ್ರಾಫಿಕ್ ಇರಲಿಲ್ಲ. ಇಲ್ಲ ಅಂದರೆ 2-3 ತಾಸು ಬರೀ ಟ್ರಾಫಿಕ್ಕಿಗಂತನೇ ಟೈಮ್ ಹೋಗ್ತಿದ್ದಿಲ್ಲ. ನಾನು ನಿಮಗೆ ಆಗಲೇ ಅಂದೆಲ್ಲ ಸಂಕ್ರಾಂತಿ ಟೈಮ್ ಒಳಗಡೆ ಸೂರತ್ ನೋಡ್ಬೇಕಂತ ಹೇಳಿ. ಯಾಕಂದೆ ಅಂದ್ರೆ ರೋಡ್ ಒಳಗಡೆ ಪೂರಾ ಈ ಥರ ಕಲರ್ಫುಲ್ಲಾಗಿ ಕಾಣಿಸ್ತೈತೆ ನೋಡ್ರಿ. ಬರೀ ಬಲೂನ್ಸ್ ಕೈಟ್ಸ್ ಕಾಣಿಸ್ತಿರ್ತಾವೆ ನಮ್ಮ ಕಣ್ಣಿಗೆ. ಇವೆಲ್ಲ ನೈಟ್ರೋಜನ್ ಏರ್ ಹಾಕಿದಂಥ ಬಲೂನ್ಸ್ ರೀ. ಇವು ಕೈ ಬಿಟ್ರೆ ಮೇಲೆ ಹೋಗಿಬಿಡ್ತಾವೆ. ಮತ್ತು ರೋಡ್ ಸೈಡ್ ಫುಲ್ಲೆಲ್ಲ ಬರೀ ಕೈಟ್ ಶಾಪೇ ಇರ್ತಾವೆ. ಮತ್ತು ಇಲ್ಲಿ ಕೆಳಗಡೆ ತಂತಿ ಇಟ್ಟಾರಲ್ಲ, ಅವು ಸೇಫ್ ಗಾರ್ಡ್, 2 ವೀಲರ್ಸಿಗೆ ಸೇಫ್ ಗಾರ್ಡ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಆ ತಂತಿನ ವೀಲರ್ಸ್ದವರು ಕಂಪಲ್ಸರಿ ಹಾಕ್ಕೋಬೇಕಂತೈತಿ. ಯಾಕಂದ್ರೆ ಗಾಳಿಪಟ ಹಾರಿಸುವಾಗ ಅದ್ರ ಜೊತೆ ದಾರನೂ ಬಂದು ಕಟ್ಟಾಗಿ ರೋಡ್ ಮೇಲೆ ಬಿದ್ದಿರ್ತೈತಿ. ಹಾಗಾಗಿ 2 ವೀಲರ್ಸ್ದವರಿಗೆ ಅದು ಭಾಳ ಡೇಂಜರ್ ಇರ್ತೈತಲ್ಲ, ಹಾಗಾಗಿ ಸೇಫ್ ಗಾರ್ಡ್ ಅಂತ ಹೇಳಿ ಅದನ್ನು ಯೂಸ್ ಮಾಡ್ಕೋತಾರೆ ರೀ. ಮತ್ತು ಹಬ್ಬದ ದಿನ ಅಂತೂ ಫುಲ್ ಆಕಾಶದೊಳಗೆ ಗಾಳಿಪಟನೇ ತುಂಬಿರ್ತಾವೆ. ನಮಗೆ ನೋಡೋಕೆ 2 ವೀಲರ್ಸ್ ಏನೂ ಕಾಣಂಗಿಲ್ಲ ಅವತ್ತಿನ ದಿನ. ಅಷ್ಟು ಗಾಳಿಪಟ ಹಾರಿಸ್ತಾರಲ್ಲ, ಹಾಗಾಗಿ ಯಾರು 2 ವೀಲರ್ಸ್ದವರು ರೋಡ್ ಮೇಲೆ ಗಾಡಿ ತೊಗೊಂಡು ಬರೋದೇ ಇಲ್ಲ ರೀ. ಬರೋದಿದ್ರೆ 4 ವೀಲರ್ಸನ್ನು ತೊಗೊಂಡು ಬಂದಿರ್ತಾರೆ. ನೋಡ್ರಿ, ಈ ಥರ ಹೆಜ್ಜೆಗೂ ನಾವು ಗಾಳಿಪಟದ ಶಾಪ್ಸನ್ನು ನೋಡ್ತೀವಿ. ಇಲ್ಲೇ ಮಾರ್ಕೆಟ್ ಕಡೆ ಬಂದ್ವಿ ಅಂದ್ರೆ. ಮತ್ತು ಇವ್ರು ತೊಗೊಂಡು ಹೋಗೋರು 1-2 ಒಯ್ಯಂಗಿಲ್ಲ, ಒಮ್ಮೆ ಒಂದು 30-40 ಒಯ್ತಾರೆ ರೀ ಗಾಳಿಪಟನ. ಇದನ್ನೆಲ್ಲ ನೋಡ್ತಾ ನಾವು ಶಾಪಿಂಗ್ ಮಾಲಿಗೆ ಬಂದ್ವಿ. ಅಲ್ಲೊಂದಿಷ್ಟು ಗಾಡಿ ಪಾರ್ಕ್ ಮಾಡಿದ್ರು ನೋಡ್ರಿ. ಈ ಥರ ಗಾರ್ಡ್ ಹಾಕಿ ಇಟ್ಟಿದ್ರು. ಇವಾಗೆಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಹೊಂಟಿದ್ವಿ ರೀ ಮನೆ ಕಡೆಗೆ. ನನ್ನ ಮಗ ಎಲ್ಲೋದ ಅಂತ ನೋಡೋ ಮಟ್ಟ ಈ ಥರ ಡಾಲ್ಸ್ ಸ್ಟ್ಯಾಚು ಕಡೆ ಹೋಗಿ ತಾನು ಸ್ಟ್ಯಾಚು ಆಗಿ ನಿಂತು ನನಗೆ ಆಡ್ಸತ್ತಿದ್ದ. ಆಮೇಲೆ ಬರುವಾಗ ಒಂದಿಷ್ಟು ಚಾಟ್ಸ್ ತಿಂದ್ರೆ ಆಯ್ತಂತ ಚಾಟ್ ಸೆಂಟ್ರಿಗೆ ಹೋದ್ವಿ. ಫ್ರ್ಯಾಂಕೀಸನ್ನ ಟೇಸ್ಟ್ ಮಾಡಿದ್ವಿ. ಮತ್ತು ಆ್ಯಸ್ ಯೂಶ್ವಲ್ ಬೇರ್ ತೊಗೊಂಡ್ವಿ ರೀ. ಮತ್ತು ಸ್ಯಾಂಡ್ವಿಚ್ನೂ ಟೇಸ್ಟ್ ಮಾಡಿದ್ವಿ. ಭಾಳ ಮಸ್ತ್ ಇತ್ತು ಟೇಸ್ಟ್ ಅಂತೂ. ಹಾಗೆ ಬರುವಾಗ 1-2 ಬಲೂನ್ಸನ್ನು ತೊಗೊಂಡ್ಬಂದ್ವಿ. ಇಲ್ಲೇ ವಾಸ್ತುಗಿ ಅಂಥೇಳಿ ಸರ್ಕಲ್ ಇದೆ ನೋಡ್ರಿ. ಈ ಏರಿಯಾಕ್ಕೆ ಮೊಟಾವರಚ ಅಂತ ಅಂತಾರೆ. ಸೊ ನಾವಿವಾಗ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಹೋಗೋ ಮಟ್ಟ 6 ಗಂಟೆ ಆಗಿತ್ತು. ಇವತ್ತಿನ ದಿನಾನೇ ಮುಗಿದು ಬಿಡ್ತ್ರಿ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತಿ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಾಗ ಇನ್ನೂ ಹೆಚ್ಚಿಗೆ ಕ್ಯೂರಿಯಾಸಿಟಿ ಇರುವಂಥ ವಿಡಿಯೋಸಿನ ಜೊತೆಗೆ ಬರ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Meet you in the next video. Bye.